ಪ್ರಾಣಿ ಅಂತ ಬೆಳಿಗ್ಗೆದ್ದು ನೋಡಬೇಕಾದ ಸಂಗತಿಗಳು. ಯುಗಾದಿಯಂದು ಬೆಳಿಗ್ಗೆದ್ದು ಕಣ್ಣು ತೆರೆಯುವಾಗಲೇ, ಮಂಚದಿಂದ ಇಳಿದು ಬರುವಾಗಲೇ ಮಂಗಳ ದ್ರವ್ಯಗಳ ದರ್ಶನ ದೇವರ ಜೊತೆಯಲ್ಲಿ ಮಾಡಬೇಕಾದ ಇವನ್ನೆಲ್ಲ ನೋಡಲಿಕ್ಕೆ ಉಂಟು ಅಂತ. ಇದೆಲ್ಲ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಬೆಳಿಗ್ಗೆದ್ದಾಗ ಇದನ್ನೆಲ್ಲ ಇಡ್ತಾರೆ. ದೀಪ ಹಚ್ಚಿ ಬಂಗಾರಿ ಏನೆಲ್ಲ ಉಂಟು ನೋಡಿ, ಏನೇನ ಉಂಟು ನೋಡುವುದೇ ಒಂದು ದೊಡ್ಡ ಸಂಗತಿ. ಎಲ್ಲ ಹಣ್ಣುಗಳು, ತರಕಾರಿಗಳು, ವಸ್ತುಗಳು, ತಾಡವಾಲೆಗಳಲ್ಲಿ ಬದಿಯಲ್ಲಿ ಪೆನ್ನು ಪೆನ್ಸಿಲ್ಗಳಿರ್ತವೆ, ಬರೀಲಿಕ್ಕೆ ದುಡ್ಡು ಇರ್ತದೆ, ನೋಟ್ ಇರ್ತದೆ, ಮಾತ್ರ ನೋಡಬೇಕಾದ ಬಂಗಾರ, ಚಿನ್ನದು ಎಲ್ಲ ದ್ರವ್ಯಗಳು ಎಲ್ಲವನ್ನು, ಮತ್ತು ಬೇವು ಬೆಲ್ಲಗಳು ಆವತ್ತು ತಿನ್ನಬೇಕಾದ್ದು. ಅಂದರೆ ಸುಖ ದುಃಖಗಳು, ಸಿಹಿ ಕೈಗಳು ಸಮಾನವಾಗಿರಬೇಕು ಅಂತ ಹೇಳಲಿಕ್ಕೋಸ್ಕರ ನಿಂಬಕಂದಲ ಭಕ್ಷಣಂ. ಸತ್ಯ ವಿಷಯ ಅಂದರೆ ಎಂಥ ಪಾಯ್ಸನ್ನು ತೆಗಿಲಿಕ್ಕೂ ಕಾರಣ ಆಗ್ತದೆ ಆ ನೀಮ್ ಲೀಫ್. ಅದು ಯಾರು ಹೇಳುವುದಿಲ್ಲ, ಹೇಳಿದರೆ ಮತ್ತು ಅದನ್ನೇ ಮಾಡ್ತಾರೆ. ಖಂಡಿತವಾಗಿಯೂ ಅವು ಕಚ್ಚಿದರೆ ಅವನು ಹೌದಾದರೆ ಸಾಯುವುದಿಲ್ಲ, ಆದರೆ ಅದನ್ನು ತಿಂದರೆ ಬದುಕ್ತಾನೆ. ಅಂದರೆ ಯೋಗ ಹಾಗಿದ್ದರೆ, ಥೆರಪಿ ಆಗುವುದಾದರೆ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದ್ದು ನಾನು. ವಾಸ್ತವವಾಗಿ ಅಂತ ಧೈರ್ಯ ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಇಡೀ ಆ ವರ್ಷದಲ್ಲಿ ಆಗುವ ಎಲ್ಲ ವಿಷವೂ ನನಗೆ ಕಳೆದು ಹೋಗಲಿ. ಶುಗರ್ ಕೇನ್ ರಸ, ಅದು ಗಟ್ಟಿಯಾದದ್ದು, ಮುದ್ದೆ, ಅದು ಬೆಲ್ಲ, ಅದು ಅಮೃತ. ಹೀಗೆ ವಿಷ ಮತ್ತು ಅಮೃತದ ಒಂದು ಕಾಂಬಿನೇಷನ್, ಕಹಿ ಮತ್ತು ಸಿಹಿಯಲ್ಲಿ. ಇಲ್ಲಾದರೆ ಬೆಲ್ಲದನ್ನೇ ಯಾಕೆ ಇಡಬೇಕು? ಸಿಹಿ ಅಂದರೆ ಬೆಲ್ಲ ಅದು ಕಬ್ಬಿನ ರಸ, ಅದು ಪ್ರಧಾನವಾದದ್ದು, ವನಸ್ಪತಿಯಿಂದಲೇ ಬರುವಂಥದ್ದು. ಎರಡೂ ಮರದ್ದೇ, ಒಂದು ಎಲೆ, ಒಂದು ಅದರದ್ದು ರಸ. ಹೀಗಾಗಿ ಎರಡನ್ನು ಉಲ್ಲೇಖ ಮಾಡಿ ಅದನ್ನೆಲ್ಲ ಬೆಳಿಗ್ಗೆ ದರ್ಶನ ಮಾಡಿ, ಹೂ, ಹಣ್ಣು, ಪತ್ರೆ, ಕಾಯಿ ಎಲ್ಲ ಅದನ್ನು ನೋಡಿ ಮಂಗಳ ದ್ರವ್ಯದ ದರ್ಶನ ಮಾಡಿದರೆ ಅವನಿಗೆ ಮಂಗಳ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ. ಬೆಳಿಗ್ಗೆದ್ದು ಕೆಟ್ಟದನ್ನು ನೋಡದೆ, ಕೆಟ್ಟದನ್ನು ಕೇಳದೆ ಇಡೀ ದಿನ ಯುಗಾದಿಯೊಂದು ಬೆಳಿಗ್ಗೆ ಎದ್ದು ಅಭ್ಯಂಗ ಸ್ನಾನ ಮಾಡಿ, ಬೆಳಿಗ್ಗೆ ಬೇಗ ಏಳಬೇಕು. ಎದ್ದು ಅಭ್ಯಂಗ ಸ್ನಾನ ಮಾಡಿ ಸೂರ್ಯೋದಯದಿಂದ ಮೊದಲೇ ಅವನು ಗೋಪಿಚಂದನ ಎಲ್ಲ ಧಾರಣೆ ಮಾಡಿಕೊಂಡು ಶುಭ್ರನಾಗಿ ಜಪತಪ ಅನುಷ್ಠಾನ ಮಾಡಿ ಸೂರ್ಯನ ಪೂಜೆ, ಬ್ರಹ್ಮನ ಪೂಜೆ ಎರಡೆರಡನ್ನು ಚೆನ್ನಾಗಿ ನಡೆಸಿಕೊಟ್ಟು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿಕೊಂಡವರ ಆಶೀರ್ವಾದ ಪಡೆಯುವುದು ಅದು ಯುಗಾದಿಯ ಒಂದು ದೊಡ್ಡ ಸೊಬಗು.